ಇಷ್ಟೊಂದು ಜನ ನಾಟಕ ನೋಡೋದಕ್ಕೆ ಈ ಸಭಾವನಕ್ಕೆ ಬಂದಿದ್ದೀರಾ. ಅದಕ್ಕೆ ನನ್ನ ಅನಂತ ಧನ್ಯವಾದಗಳು. ಯಾಕೆಂದ್ರೆ ಇನ್ನೂ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಇರತಕ್ಕಂತಹ ಕನ್ನಡಿಗರು ಕನ್ನಡ ನಾಡಿನಲ್ಲಿ ಇದ್ದಾರೆ. ನಾನು ಏನಾದರೂ ಒತ್ತಡದಿಂದ ಕೆಳಗಡೆ ಹೋದೆ, ಮತ್ತೆ ನನ್ನ ಜೀವನದಲ್ಲಿ ಉತ್ಸಾಹ ಬರಬೇಕಂದಾಗ ನಾನು ಗುರು ಶಿಷ್ಯರು ಆ ಸಿನಿಮಾವನ್ನು ನೋಡಿ. ಗುರುಗಳೇ ಮೊನ್ನೆ ಹೇಳಿದ್ರಲ್ಲ ಗುರುಗಳೇ, ರಾಮಾಯಣ ಆ ಕತೆ ಹೇಳಿ ಗುರುಗಳೇ. ಹೌದೌದು ಗುರುಗಳೇ, ರಾಮ ಅವ್ರ ತಮ್ಮ ಲಕ್ಷ್ಮಣ ಅವ್ರ ತಂಗಿ ಸೀತೆ ಬರ್ತಾರಲ್ಲ ಗುರುಗಳೇ. ತುಂಬಾ ಚೆನ್ನಾಗಿದೆ. ಅಲ್ವಾ, ಸೀತೆ ರಾಮನ್ ತಂಗಿ ಅಲ್ಲ, ಸೀತೆ ರಾಮನ ಅಕ್ಕ ಅಲ್ವಾ ಗುರುಗಳೇ? ಎಲ್ಲ ಕೋಸ್ಪತಿಗಳೇ ಅಲ್ರು. ಅಷ್ಟು ಕತೆ ಕೇಳಿದಿರಿ, ಸೀತೆ ಯಾರು ಅಂತ ಇನ್ನೂ ಗೊತ್ತಾಗಿಲ್ವೇ? ಸೀತೆ ರಾಮನ್ ತಾಯಿ ಅಲ್ವಾ ಗುರುಗಳೇ? ಮುಚ್ಚಿರೋ ಬಾಯಿ ಬಾಯಿ ಮುಚ್ಚಿ ಅಂತ ನೀವೇ ಹೇಳಿದ್ರಲ್ಲ ಗುರುಗಳೇ. ಅಂದಲ್ಲ, ನಿಮ್ಗೆ ಮುಚ್ಕೊಳ್ಳಿ ಅಂದಿದ್ದು. ಹಂಗೆ ಇನ್ನೊಂದನ್ನು ಮುಚ್ಕೊಳ್ಳಿ. ಶುದ್ಧ ಪಿಶಾಚಿಗಳು. ಹಾಗೆ ಗುರುಗಳೇ, ಪಿಶಾಚಿಗಳು ಆಗಿತ್ತು ನಿಮ್ಮ ಹಾಗೆ ಗುರುಗಳು ಏನಂದ್ರು? ಪಿಶಾಚಿಗಳು ನಮಗೆ ಇರುತ್ತವೆ ಅಂದ್ರು ಅಲ್ವೇ? ನಮಗೆ ಎಲ್ಲ ಇರೋರು ಅಂದ್ರೆ ಗುರುಗಳೇ, ಆದ್ರಿಂದ ಅವರೇ ಪಿಶಾಚಿ ಅಲ್ವೇ? ಗುರುಗಳೇ ನೋಡಿದ್ರ ಪಿಶಾಚಿನ ಒಂದೇ ಪದ್ಯ ಮಾಡ್ಬಿಟ್ವಿ. ಅದೇ ಗುರುಗಳೇ, ಪಿಶಾಚಿಗಳು ನಿಮಗೆ ಇರುತ್ತವೆ ಅಂದ್ರೆ ಅಲ್ವೇ? ನಾವೆಲ್ಲ ಸೇರಿ ನೋಡ್ಕೊಂಡ್ವಿ, ನಮಗೆ ಎಲ್ಲ ಇರೋರು ಅಂದ್ರೆ ನೀವೇ, ಆದ್ರಿಂದ ಪಿಶಾಚಿ ನೀವೇ ಇರ್ಬೇಕು. ನಿಮ್ಗೆ ಏನು ತಿಳಿಯಲ್ಲ. ನಿಮ್ ಚರ್ಮ ಸುಲಿಬೇಕು. ಏನ್ ಮಾಡ್ತೀರಾ ಗುರುಗಳೇ? ಚಡ್ಡ ಅದನ್ನ ಗುರುಗಳು ಹೊರದೇಶಕ್ಕೆ ಕಳಿಸ್ತಾರ ಕಣೋ. ಅದರಿಂದ ನಮ್ಮ ಗುರುಗಳಿಗೆ ಕೈ ತುಂಬಾ ಹಣ ಬರುತ್ತೆ. ಶಂಕ ಹೇಳಿದ್ದು ನಿಜಾನ ಗುರುಗಳೇ? ಅಯೋಗ್ಯರ ಮುಖಕ್ಕೆ ಅದು ಬೇರೆ ಕೇಳು ನಿಮ್ಗೆ. ಗುರುಗಳೇ, ನನ್ಗೆ ಇವ್ರ ಮಾತು ಬೇಡ, ನನಗೆ ರಾಮಾಯಣ ಕತೆ ಹೇಳಿ ಗುರುಗಳೇ. ಅಲ್ರಯ್ಯ, ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ, ಒಂದು ಜ್ಞಾಪಕದಲ್ಲೇ ಇಟ್ಕೊಳ್ಳೋದಿಲ್ಲ. ಆಯ್ತಾಯ್ತು, ಇವತ್ತು ಹೇಳ್ತೀನಿ, ಸರಿಯಾಗಿ ಜ್ಞಾಪಕದಲ್ಲಿ ಕಪಟ ನಾಟಕನ ಪಟ್ಟಾಭಿಷೇಕ उपटल तात्कालिका शोक भीकर कानन वासद कुहक लोकोद्धारक मोदलंका भरतगे पादुगे नीಡುವ ವೇಷ ಗುರುಜನ ಭಕ್ತಿಯ ಆದೇಶ ನರಲೋಕಕ್ಕೆ ನವ ಸಿರಿ ಸಂತೋಷ ನರಲೋಕಕ್ಕೆ ನವ ಸಿರಿ ಸಂತೋಷ ಭರವಸೆ ನೀಡುವ ಸಂಕೇತ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಆಹಾ ನೋಡದ ಹೊನ್ನಿನ ಜಿಂಕೆ ತತ್ವ ವಿಚಾರ ಪರಸತಿ ಬಳಕೆಯ ಸಂಹಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ. ಏನ್ರೋ ಈಗಲಾದ್ರೂ ಜ್ಞಾಪಕದಲ್ಲಿ ಇರುತ್ತೆ ತಾನೆ? ಯಾಕೆ ಜ್ಞಾಪಕ ಇರೋದಿಲ್ಲ ಗುರುಗಳೇ? ರಾಮಾಯಣದ ಕತೆ ನಮಗ್ ಗೊತ್ತಿಲ್ವೇ? ರಾವಣ ಸೀತೆ ನೋಡ್ಕೊಂಡು ಹೋಗಿ ಬೆಂಕಿ ಪಟ್ಟಣದೊಳಗಡೆ ಇಟ್ಟು ವಿಚಾರ ತಾನೆ. ನಿನ್ ತಲೆ ನಾಯಿ ನೆಕ್ಕ. ಬೆಂಕಿ ಪಟ್ಟಣವೋ ಅಂಕಾಪಟ್ನ ಅಂಕಾಪಟ್ನ. ಇಷ್ಟೆಲ್ಲ ತಲೆ ಹರಟೆ ಮಾತಾಡ್ತಿರಲ್ಲ, ಹಾಗಾದ್ರೆ ಶಿವಧನಸ್ಸನ್ನು ಮೂರ್ತವನು ಯಾರಂತ ಹೇಳಿ ನೋಡೋಣ.
ನಾಳೆ ನೀನ್ ಹೇಳೋ. ಗುರುಗಳೇ ನಾನಂತೂ ಮುರಿದಿಲ್ಲ ಗುರುಗಳೇ. ಸುಬ್ಬ ನೀನ್ ಹೇಳೋ. ನಾನಂತೂ ಮುರಿದಿಲ್ಲ ಗುರುಗಳೇ. ನಾನು ಅದ್ರ ಮುಖನೂ ನೋಡಿಲ್ಲ ಗುರುಗಳೇ. ಈ ರೆಕ್ಕಾದಿಂದ ಏನಾದ್ರು ಮುಗಿರ್ಬೋದು ಗುರುಗಳೇ. ವೆಂಕ ನೀನಾದ್ರೂ ಹೇಳೋ. ಗುರುಗಳೇ ಕುದುರೆ ತಗೋಬಾರ್ದು. ಕುದುರೆ ತಗೊಳ್ಬೇಕಂದ್ರೆ ತುಂಬಾ ದುಡ್ಡು ಬೇಕಾಗುತ್ತೆ. ಅದು ನಮ್ಮ ಹತ್ರ ಇಲ್ವಲ್ರಯ್ಯ. ಗುರುಗಳೇ ನಾನ್ ನಿಮ್ಗೊಂದು ವಿಷಯ ಹೇಳೋದೇ ಮರ್ತೋಗಿದ್ದೆ ಗುರುಗಳೇ. ಏನೋ ಅದು? ಕುದುರೆ ತಗೊಳ್ಳೋದಾದ್ರೆ ಹೆಚ್ಚಿನ ಹಣ ಬೇಕಾಗಿಲ್ಲ ಗುರುಗಳೇ. ಅದ್ಯಾಗೋ? ನಿಜ ಗುರುಗಳೇ, ಕುದುರೆ ತಗೊಳ್ಳೋದಾದ್ರೆ ಹೆಚ್ಚಿನ ಹಣ ಬೇಕು. ಕುದುರೆ ಮೊಟ್ಟೆ ತಗೊಂಡ್ರೆ ಕಡಿಮೆಗೆ ಸಿಗುತ್ತೆ ಗುರುಗಳೇ. ಕುದುರೆ ಮೊಟ್ಟೆ ಅದೇ ಸಿಗುತ್ತೋ? ನಿಜ ಗುರುಗಳೇ, ನಿನ್ನೆ ಸಂಜೆ ನಾನು ಸೀನಾ ಕೆರೆ ಏರಿ ಮೇಲೆ ಬರ್ತಾ ಇದ್ವಾ, ಹಾಗೆ ನೋಡ್ತೀವಿ ಕೆರೆ ಹಿಂಭಾಗ ಇರೋ ಗದ್ದೆಗಳಲ್ಲಿ ಕುದುರೆಗಳು ಮೇಯ್ತಾ ಇದ್ವು. ಹಾಗೆ ನೋಡ್ತೀವಿ ಬೇಲಿ ಮೇಲೆಲ್ಲ ಬೆಳ್ಳಕ್ಕೆ ಇಷ್ಟಿಷ್ಟಪ್ಪ ಮೊಟ್ಟೆ ಇಟ್ಟಿದ್ವು ಗುರುಗಳೇ. ಅದು ಮೊಟ್ಟೆನ ಅಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿ ಕುದುರೆ ಕಾಯ್ತಿದ್ನಲ್ಲ ಹುಡುಗ, ಅವ್ನು ಕರ್ದ್ಬಿಟ್ಟು ಏನಯ್ಯ ಇಲ್ಲಿರೋದೆಲ್ಲ ಮೊಟ್ಟೆ ತಾನೆ ಅಂದಿದ್ಕೆ ಅವನು ಹೌದು ಹೌದು ಅಂದ. ಬೇಕಿದ್ರೆ ಕೇಳಿ ಸೀನನ್ನ. ನಿಜ ಏನೋ ಸೀನಾ? ಹೌದು ಗುರುಗಳೇ, ಕುದುರೆ ಮೊಟ್ಟೆ ನಮ್ಗೊಂದು ಕೊಟ್ಟೇನಪ್ಪ ಅಂದ್ವಿ. ಅದಕ್ಕವನು ನೋಡಿ ನಾವ್ಯಾರಿಗೂ ಕೊಡಲ್ಲ ಅಂದ. ನಮ್ ಗುರುಗಳಿಗೊಂದು ಕೊಡಪ್ಪ ಅಂದ್ವಿ. ನೋಡಿ ನಾವ್ಯಾರಿಗೂ ಕೊಡಲ್ಲ, ಏನೋ ನಿಮ್ ಗುರುಗಳಿಗಾದ್ರೆ ಕೊಡ್ತೀನಿ ಅಂದ. ಬೆಲೆ ಎಷ್ಟು ಒಂದಿದ್ದಕ್ಕೆ 100 ರೂಪಾಯಿಗೆ ಕೊಡ್ತೀನಿ ಅಂದ ಗುರುಗಳೇ. ನೋಡಿದ್ರಲ್ರೋ ಅಲ್ರಯ್ಯ, ಆ ದೇವರು ನಮ್ಗ್ ಸಹಾಯ ಮಾಡ್ಬೇಕಂದ್ರೆ ಆ ಹುಡುಗನ ರೂಪದಲ್ಲಿ ಕಳಿಸಿರ್ಬೇಕು ಅಲ್ರಯ್ಯ. ಒಂದು ಕುದುರೆ ತಗೊಳ್ಬೇಕಂದ್ರೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತದ್ರಲ್ಲಿ 100 ರೂಪಾಯಿಗೆ ಒಂದು ಮೊಟ್ಟೆ ಅಂದ್ರೆ ತುಂಬಾ ಸುಲಭ ಆದದ್ದು ಕಣ್ರಯ್ಯ. ಅಲ್ಲ ಗುರುಗಳೇ, ಈಗ ಮೊಟ್ಟೆ ತಂದ್ರೆ ಮರಿ ಮಾಡೋದು ಹೇಗೆ ಗುರುಗಳೇ? ಮರಿ ಆಗ್ಬೇಕಂದ್ರೆ ಕಾವು ಕಾವು ಕೊಡ್ಬೇಕು ಕಣ್ರೋ. ಅಂದ ಹಾಗೆ ನಮ್ಮಲ್ಲಿ ಕಾವು ಕೊಡೋರು ಯಾರು? ಸುಬ್ಬ ಕಾವು ಕೊಟ್ಟು ಮರಿ ಮಾಡ್ಲಿ ಗುರುಗಳೇ. ಏನೋ ಸುಬ್ಬ ಆಗುತ್ತೇನೋ? ನನಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಅಡುಗೆ ಕೆಲಸವೇ ಆಗುತ್ತೆ. ಬೇಕಾದ್ರೆ ಹೇಳಿ ಒಲೆ ಮೇಲಿಟ್ಟು ಕಾವು ಕೊಡ್ತೀನಿ. ಬೇಡ ಬೇಡ ಬೇಡ, ಒಲೆ ಮೇಲೆ ಇಟ್ಟರೆ ಹಾಳಾಗ್ಬಿಡುತ್ತೆ. ನಿನ್ಗೂ ಆಗಲ್ಲ, ನಾಳೆ ನಿನ್ಗಾಗುತ್ತೇನೋ? ಅಲ್ಲ ಗುರುಗಳ, ನಾನು ಆ ಬಟ್ಟೆ ಕಾವು ಕೊಡ್ತಿದ್ರೆ ಆಶ್ರಮ ಸಾಮಾನು ತಗೊಳ್ಳಿ ಯಾರು? ನಿನ್ಗೂ ಆಗಲ್ಲ, ತಿಪ್ಪ ನಿನ್ಗಾಗುತ್ತೇನೋ? ಅಲ್ಲ ಗುರುಗಳೇ, ನಾನ್ ಕಾವಿ ಕೂತ್ರೆ ಕಂಡವ್ರ ತೋಟಕ್ಕೆ ನುಗ್ಗಿ ನಿಮ್ಗೆ ನಿಮ್ಗೆ ಹಣ್ಣು ಹಂಪಲು ತರೋದು ಯಾರು? ಕೆಲಸ ನಿಂದು, ನಿನ್ಗೂ ಆಗಲ್ಲ. ಎಂಕ ನಿನ್ಗಾಗುತ್ತೇನೋ? ಗುರುಗಳೇ, ನಾನ್ ಕಾವಿ ಕೂತ್ರೆ ಆಶ್ರಮಕ್ಕೆ ಬಂದು ಹೋಗೋರ್ನ ವಿಚಾರಿಸ್ಕೊಳ್ಳೋರು ಯಾರು ಗುರುಗಳೇ? ಕೂರು ಅಂದ್ರೆ ಕೂರ್ತೀನಿ, ನನಗೇನು? ಬೇಡ ಬೇಡ ಬೇಡ, ನಿನ್ಗೂ ಕೆಲಸ ಇದೆ. ಈಗ ಉಳಿದಿರೋನಂದ್ರೆ ಸೀನಾ ಒಬ್ನೇ. ಸೀನಾ ನಿನ್ಗಾಗುತ್ತೇನೋ? ಅಲ್ಲ ಗುರುಗಳೇ, ನಾನೇನಾದ್ರೂ ಕಾವಿ ಕೂತ್ರೆ ಕುದುರೆ ಮೊಟ್ಟೆ ಮಾರೋರೆ, ಬರ್ರಿ 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 ಇಲ್ಲಿ, ಬರ್ರಿ ಇಲ್ಲಿ. ಬನ್ನಿ ಬೇಗ. ಏನ್ರಿ ಅದು ಹಾಗೆ ಪಡ್ಕೊಳ್ತಿದ್ದೀರಾ? ಅಲ್ಲಿ ಮೇಯ್ತಾ ಇರೋದೆಲ್ಲ ಕುದುರೆ ತಾನೆ. ಯಾಕೆ ನಿಮ್ ಕಣ್ಣು ಸರಿಯಾಗಿ ಕಾಣಿಸ್ತಿಲ್ವೇನು? ಕಾಣಿಸುತ್ತೆ ಕಾಣಿಸುತ್ತೆ, ಅದು ಕುದುರೆನೋ ಕತ್ತೇನೋ ಅಂತ ತಿಳ್ಕೋಬೇಕಿತ್ತು. ಅವು ಕುದುರೆ ಅಂತ ನಮ್ಗಾಗ್ಲೇ ಗೊತ್ತಾಯ್ತು. ಅಂದಾಗೆ ಆ ಬೇರೆ ಮೇಲೆ ಇರೋದೆಲ್ಲ ಅದ್ರ ಮೊಟ್ಟೆ ತಾನೆ. ಅಲ್ರಿ, ಎಲ್ಲಾದ್ರೂ ಕುದುರೆ ಮೊಟ್ಟೆ ಇದೆ ಅಂದ್ರೆ ಮೊನ್ನೆ ನೀವೇ ಹೇಳಿದಿರಲ್ಲ ಸ್ವಾಮಿ, ಅಲ್ಲಿರೋದೆಲ್ಲ ಮೊಟ್ಟೆ ಅಂತ. ಇವಾಗ ಅಲ್ಲ ಅಂದ್ಬಿಟ್ರೆ ನಾವು ಸುಮ್ಮನೆ ಬಿಟ್ಬಿಟ್ಟು ಪರವಾಗಿಲ್ವೇ? ಬಲೆ ಬುದ್ಧಿವಂತರು ನೀವುನು. ಮೊನ್ನೆ ಹೇಳಿದ್ರು ಮರ್ತೇ ಇಲ್ಲ. ಮತ್ತೆ ನಾವು ಅಂದ್ರೆ ಯಾರೋ ಗೊತ್ತೇ? ಗಂಗವಾಡಿಯ ಗಂಡರ ಗಂಡ ಉದ್ದಂಡ ಗುರು ಗೋವಿಂದ ಗುರುಗಳ ಶಿಷ್ಯ. ಈಗ ಗೊತ್ತಾಯ್ತೆ ನಾವ್ ಯಾರು ಅಂತ? ಗೊತ್ತು ಗೊತ್ತು, ನಿಮ್ ಗುರುಗಳ ಮಹಿಮೆ ತುಂಬಾ ಕೇಳಿದ್ದೀನಿ. ನೀವು ಅವ್ರ ಶಿಷ್ಯರ ಮೇಲೆ ತಮ್ಮೇಲೂ ಅಷ್ಟೇ ಭಕ್ತಿ. ತಮ್ಮ ಹೆಸರು? ನನ್ನ ಹೆಸರು ವೆಂಕ, ಇವನ ಹೆಸರು ಸೀನಾ. ತಾವಿಬ್ರು ಇಲ್ಲಿ ಬಂದ ಕಾರಣ? ನಮ್ ಗುರುಗಳು ಸವಾರಿಗೆ ಒಂದು ಕುದುರೆ ಕೊಂಡ್ಕೊಳ್ಳೋಣ ಅಂತ ಮಾಡಿದ್ರು. ಕುದುರೆ ಬೆಲೆ ಜಾಸ್ತಿ ಅಂತ ಹೇಳಿ ಅದ್ರ ಮೊಟ್ಟೆ ಕೊಂಡ್ಕೊಳ್ಳೋಣ ಅಂತ ಬಂದ್ವಿ. ತಾವಿಬ್ರು ಭಾರಿ ಬುದ್ಧಿವಂತ್ರೆ. ಮತ್ತೆ 3 ಜನ ಶಿಷ್ಯರಿದ್ದಾರೆ. ಒಬ್ಬ ನಾಣಿ, ಇನ್ನೊಬ್ಬ ತಿಪ್ಪ, ಇನ್ನೊಬ್ಬ ಸುಬ್ಬ ಅಂತ. ದಡ್ರು ಅಂದ್ರೆ ಸತ ದಡ್ರು. ಅದ್ಗಿಡಿ
ಮೊಟ್ಟೆ ಮಾರ್ತೀನಿ ತಾನೆ. ನೋಡಿ, ನೀವು ಬುದ್ಧಿವಂತರಾಗೋ ಹೊತ್ತಿಗೆ ಈ ಮೊಟ್ಟೆ ಕೊಳ್ಳೋ ಉಪಯೋಗ ಹೊಳಿತು. ನಾವ್ ಈ ಮೊಟ್ಟೆನ ಯಾರಿಗೂ ಮಾರೋದೇ ಇಲ್ಲ. ಏನೋ ಒಳ್ಳೆಯ ಸ್ನೇಹಿತರು, ಇಷ್ಟರ ಮೇಲೆ ಗುರುಗಳು ಶಿಷ್ಯರು ಅಂತ ಮಾರ್ಬೇಕಷ್ಟೇ. ಆದ್ರೆ ಮೊಟ್ಟೆ ಬೆಲೆ ಸ್ವಲ್ಪ ಜಾಸ್ತಿ. ಅದ್ರ ಬೆಲೆ ಜಾಸ್ತಿ ಅಂತ ನಮಗೂ ಗೊತ್ತು. 50 ರೂಪಾಯಿ ಕೊಡ್ತೀವಿ. ಏನು 50 ರೂಪಾಯ? ಅಯ್ಯೋ ಸ್ವಾಮಿ, ಬೇಜಾರು ಮಾಡ್ಕೋಬೇಡಿ, ಬೇಕಾದ್ರೆ 100 ರೂಪಾಯಿ ತಗೊಳ್ಳಿ. 100 ರೂಪಾಯ ಎಲ್ಲ ಬೇಕೊಡಿ. ಇನ್ನು ಸ್ವಲ್ಪ ತಡವಾದ್ರೆ ಕುದುರೆಗಳೆಲ್ಲ ಬಂದು ಮೊಟ್ಟೆ ಮೇಲೆ ಕಾವು ಕೂತು ಬಿಡುತ್ತೆ. ಮೊಟ್ಟೆ ಹೆಚ್ಚು ತೆಗಿಯಕ್ಕೆ ಆಗಲ್ಲ. ತಗೊಳ್ಳಿ, ನಾವು ಸುಳ್ಳು ಹೇಳೋರೇ ಅಲ್ಲ. ಹಾಗಾದ್ರೆ ಇಲ್ಲೇ ಇರಿ, ತಂದ್ಬಿಡ್ತೀನಿ. ನಾವು ಅಲ್ಲಿಗೆ ಬರ್ತೀವಿ. ಬೇಡ, ನೀವೇನಾದ್ರೂ ಅಲ್ಲಿ ಬಂದ್ರೆ ಕುದುರೆಗಳೆಲ್ಲ ಅಟ್ಟಿಸ್ಕೊ ಬಂದ್ಬಿಡುತ್ತೆ. ನೀವೆಲ್ಲ ಇಲ್ಲೇ ಇರಿ, ನಾನೇ ತಂದ್ಬಿಡ್ತೀನಿ. ಅಲ್ಲ ಕಣಯ್ಯ, ನಮ್ ಗುರುಗಳ ಪುಣ್ಯವೇ ಪುಣ್ಯ ಕಣಯ್ಯ. ಇಲ್ಲ ಅಂತಿದ್ರೆ ಇಷ್ಟು ಕಡಿಮೆ ಬೆಲೆ ಮೊಟ್ಟೆ ಎಲ್ಲಿ ಸಿಕ್ಕೈತ್ ನೀನೇ ಹೇಳು. ಅವ್ರ ಪುಣ್ಯ ಆಗಿರ್ಲಿ ವೆಂಕ, ನಮ್ ಬುದ್ಧಿ ಎಷ್ಟು ದೊಡ್ಡದು ಅಂತ ಗುರುಗಳು ಈಗ್ಲಾದ್ರೂ ತಿಳ್ಕೊಳ್ಳಿ. ಇಲ್ಲ ಅಂದ್ರೆ ಈ ಮೊಟ್ಟೆ ವಿಚಾರ ತಿಳಿತೈತ ಹೇಳ. ಹೌದೌದು. ಅಲ್ಲ ಕಣ ಸೀನಾ, ಕುದುರೆ ಮೊಟ್ಟೆ ಇದೆಯಲ್ಲ ಅದು ಗಟ್ಟಿಗಿರುತ್ತೋ ಮೆತ್ತಗಿರುತ್ತೋ ಸೀನಾ? ನಂಗೂ ಗೊತ್ತಿಲ್ಲ. ಇದು ನೋಡೋಣ. ಒಪ್ಪಿಸ್ಕೋಬೇಕು ಕುದುರೆ ಮೊಟ್ಟೆನ. ಸೀನಾ ನೋಡಯ್ಯ, ಮೊಟ್ಟೆ ಎಷ್ಟು ಮುದ್ದಾಗಿದೆ. ಸ್ವಾಮಿ, ಮರಿಯಬೇಕಂದ್ರೆ ಎಷ್ಟು ದಿನ ಕಾವು ಕೊಡ್ಬೇಕು ಸ್ವಾಮಿ? ನೋಡಿ, 21 ದಿನ ಕಾವು ಕೊಟ್ರೆ ಹೆಣ್ಣು ಮರಿ ಹಾಕುತ್ತೆ. 41 ದಿನ ಕಾವು ಕೊಟ್ರೆ ನಿಮಗೆ ಗಂಡು ಮರಿ ಹಾಕುತ್ತೆ. ಹಾಗಾದ್ರೆ ನಮ್ಗೆ ಗಂಡು ಮರಿನೇ ಬೇಕು. ಹಾಗಾದ್ರೆ ನೀವು 41 ದಿನ ಕಾವು ಕೊಡ್ಲೇಬೇಕು. ಸ್ವಾಮಿ, ಹೆಣ್ಣು ಕುದುರೆ ಕೊಂಬರುತ್ತೋ ಗಂಡು ಕುದುರೆ ಕೊಂಬರುತ್ತೋ ಸ್ವಾಮಿ? ಕುದುರೆಗಳು ಕೊಂಬೆ ಬರೋದಿಲ್ವಲ್ರಿ? ಈ ಸರಿಯಾಗಿ ನೋಡಿಲ್ಲ ಅಂತ ಕಾಣಿಸುತ್ತೆ. ಇಷ್ಟು ಕೊಂಬರುತ್ತೆ ಸ್ವಾಮಿ, ಇಷ್ಟುದ್ದ. ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಇರೋದಿಲ್ಲ ಬರೀ ಹೆಣ್ಣು ಕುದುರೆಗಳೇ, ಒಂದಕ್ಕೂ ಕೊಂಬಿಲ್ಲ. ನಿಮ್ಗಿನ್ನೂ ಕುದುರೆ ವಿಚಾರ ಸರಿಯಾಗಿ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ನಮ್ ಗುರುಗಳಿದಾರಲ್ಲ, ಗುರುಗಳು ಅವರು ಕಾವು ಕೊಟ್ಟು ಮರಿ ಮಾಡ್ತಾರೆ. ಬಂದು ನೋಡಿ ಹ್ಯಾಂಗ್ ಇರ್ತವೆ ಅಂತ. ನೋಡಿ, ನಿಮ್ಗೆಲ್ಲ ವಿಚಾರ ಗೊತ್ತಿದೆ ಅಂದ್ರೆ 100 ರೂಪಾಯಿಗೆ ಕುದುರೆ ಮೊಟ್ಟೆ ಕೊಟ್ಟಿದ್ದು. ಆಮೇಲೆ ಇನ್ನೊಂದು ವಿಚಾರ ಹೇಳಿಲ್ಲ ಅನ್ಬೇಡಿ. ಸಮಯಕ್ಕೆ ಸರಿಯಾಗಿ ಕಾವು ಕೊಡದೆ ಮೊಟ್ಟೆಯನ್ನ ಕೊಡ್ತೋದ್ರೆ ನಾನ್ ಜವಾಬ್ದಾರನಲ್ಲ. ನಮ್ಗೆಲ್ಲ ಗೊತ್ತಿದೆ, ಹೋಗ್ರಿ. ನೋಡ್ರಿ, ಸರಿ, ನಾನು ಬರ್ತೀನಿ. ವೆಂಕ, ಮೊಟ್ಟೆ ಇದನ್ನ ನೋಡೋಣ, ಗಟ್ಟಿಯಾಗಿದೆ ಮೆತ್ತಿದೆ ಅಂತ. ಎಲ್ಲಾದ್ರೂ ಹೊಡೆದು ಬಿಟ್ಟತು. ಸರಿ, ಹಾಗಾದ್ರೆ ಈ ಮೊಟ್ಟೆನ ನಾನು ಕೊಡ್ತೀನಿ. ಸೀನಾ, ನಾವು ನಿನ್ನ ಕಡೆ ಇರ್ತಾರೆ. ನಾನು ಒತ್ಕೊಂತೀನಿ ಕಣೋ. ನಾನು ಹೊತ್ಕೊಳ್ತೀನಿ. ನಾನು ಒತ್ಕೊಂತೀನೋ? ನಾನು ಹೊತ್ಕೊಂಡ್ರೆ ನಿಮ್ಮ ಅಪ್ಪನ ಮನೆ ಗಂಟೆನ ಹೋಗುತ್ತೆ. ನಾನು ಒತ್ಕೊಂಡ್ರೆ ನಿಮ್ಮ ಅಪ್ಪನ ಮನೆ ಗಂಟೆ ಹೋಗುತ್ತೋ? ಬೇಡ ಬೇಡ ನೋಡುವಂಕ, ಅಪ್ಪ ಗಿಪ್ಪ ಅಂದ್ರೆ ಬಾರಿಸ್ಬಿಡ್ತೀನಿ. ನೀನ್ ಬಾರಿಸಿದ್ರೆ ನಾನು ಸುಮ್ಮನೆ ಇರ್ತೀನ? ಹೊಡೆದು ಬಿಡ್ತೀನಿ. ಬಡಿಯ ನೋಡ್ತೇನೆ. ಬಾರಿಸೋ ನೋಡ್ತೀನಿ. ನೋಡ್ತೀಯಾ? ಏನಾಯ್ತು ಏನಾಯ್ತು ರೀ? ಯಾಕೆ ಹೊಡ್ರಿ? ಅವ್ನು ನೋಡಿ. ನನಗೆ ಬೇಡವಾ? ಯಾಕೆ ಗುರುಗಳೇ ತುಂಬಾ ಬೇಜಾರಾಗಿದ್ದೀರಾ? ಇನ್ನೂ ಬೇಜಾರಾಗಿದ್ಮೇಲೆ ನಮ್ ಊಟ ತಿಂಡಿ ನನ್ನ ತಂಗಿ ಮಗ ಸತ್ತೋಗ್ಬಿಟ್ರಪ್ಪ, ಅದಕ್ಕೆ ಬೇಜಾರು. ತಂಗಿ ಮಗ ಇತ್ತು ಗುರುಗಳೇ. ಇಬ್ರು ಇದ್ರಪ್ಪ, ಅದ್ರಲ್ಲಿ ಒಬ್ಬ ಹೋಗ್ಬಿಟ್ಟ. ನಿಮ್ ತಂಗಿ ಮಕ್ಳಿದ್ರು, ನಿಮ್ಗೆ ಯಾಕಿಲ್ಲ ಅಂತ. ನನ್ನ ಮದುವೆ ಆಗಿದ್ರೆ ಮಕ್ಕಳು ಆಗೋದಕ್ಕೆ. ಹಾ ಗುರುಗಳೇ, ಹಾಗಾದ್ರೆ ನಿಮ್ ತಂಗಿ ಮದುವೆ ಆಗಿತ್ತೆ? ಮದುವೆ ಆಗದೆ ಮಕ್ಕಳು ಆಗುತ್ತೇನಯ್ಯ? ಸರಿ ಗುರುಗಳೇ, ಅಂದಾಗೆ ನಿಮ್ ತಂಗಿ ಮದುವೆ ಆದಾಗ ಅವ್ರ ಗಂಡ ಇದ್ನ ಗುರುಗಳೇ? ಶುದ್ಧ ಸತ್ರು, ಶುದ್ಧ ಗಂಡ ಪಿಂಡಗಳು ಅಯೋಗ್ಯರು ನೀವು. ಅದಕ್ಕೆ ಅಲ್ವಾ ಗುರುಗಳೇ ಕಲಿಯಕ್ ಬಂದಿರೋದು. ಸುಬ್ಬ, ನೀನು ಒಂದು ಮದುವೆ ಆಗೋ, ಆಗ ನಿನಗೆ ಗೊತ್ತಾಗುತ್ತೆ. ಹೆಣ್ಣಿಗೆ ಕೊಡ್ಸೋಣ ಅಂತ ಬಿಡ. ಆಕೆ ನನ್ನ ಸಂಬಂಧ ಆಗಿರ್ಬೇಕಲ್ಲ. ಮದುವೆ ಆದ್ಮೇಲೆ ಸಂಬಂಧ ಆಗಿ ಆಗ್ತಾಳಲ್ಲಯ್ಯ. ಆಗಲ್ಲ ಗುರುಗಳೇ. ಈಗ ನೋಡಿ, ನಮ್ಮ ಅಜ್ಜ ನಮ್ಮ ಅಜ್ಜಿನ ಮದುವೆ ಆದ, ನಮ್ಮ ತಂದೆ ನಮ್ಮ ತಾಯಿನ ಮದುವೆ ಆದ, ನಮ್ಮ ಅಣ್ಣ ನಮ್ಮ ಅತ್ತಿಗೆನ ಮದುವೆ ಆದ, ನಮ್ಮ ತಂಗಿ ನಮ್ಮ ಬಾವನ ಮದುವೆ ಆದಾಗೆ ನನಗೆ ಯಾರಿದ್ದಾರೆ? ನಿಜ ನಿಜ ನಿಜ. ನಿನಗೂ ಒಬ್ಳು ಹೆಂಡತಿ ಅಂತ ಒಬ್ಳು ಇದ್ದಿದ್ರೆ ನೀನು ಮದುವೆ ಆಗ್ಬೋದಾಗಿತ್ತು. ಹೋಗ್ಲಿ ಬಿಡು. ಅಲ್ಲ, ನಿನ್ನೆ ಹೋದ ಈ ವೆಂಕಸಿನ ಕುದುರೆ ಮೊಟ್ಟೆ ತರ್ತೀವಂತ ಹೋದಾರು ಇನ್ನೂ ಬರ್ಲಿಲ್ವಲ್ಲ? ಎಲ್ಲಿ ಹಾಳಾಗ್ಬಿಟ್ಟು ಹೋದ್ರು ಅಂತ ನನ್ಗೆ ಈಗ ಅನ್ಸುತ್ತೆ ಗುರುಗಳೇ, ಬೀಸ್ಕೊಂಡು ತಿಂದಿರ್ಬೇಕು ಅನ್ಸುತ್ತೆ. ಮೊಟ್ಟೆನ ಯಾರು ತಿನ್ನೋದಿಲ್ಲ ಕಣೋ. ಯಾಕೆ ಸುಳ್ಳು ಹೇಳ್ತೀರಿ ಗುರುಗಳ?
ಮೊನ್ನೆ ನಾನಲ್ಲಿ ನೋಡ್ತಾ ಇದ್ದೀನಿ ಕೋಳಿ ಮೊಟ್ಟೆ ಬೇಯಿಸ್ಕೊಂಡು ತಿಂತಿದ್ರು. ಕೋಳಿ ಮೊಟ್ಟೆ ತಿಂತಾರೆ, ಕುದುರೆ ಮೊಟ್ಟೆ ಯಾರು ತಿನ್ನೋದಿಲ್ಲ ಕಣ. ಇನ್ನೂ ಬಂದಿಲ್ಲ. ಯಾಕೆ ಹೊರಟಿದ್ರೆ? ಕುದುರೆ ಮೊಟ್ಟೆ ಹೇಳ್ರು. ಗುರುಗಳೇ, ಕುದುರೆ ಮೊಟ್ಟೆ ತಗೊಂಡ್ವಿ, ಒತ್ಕೊಂಡ್ ಬರ್ತಾ ಇದ್ವಿ. ಮರಕೊಂಬೆ ತಾಕಿ ಮೊಟ್ಟೆ ಬಿದ್ದು ಹೊಡೆದೋಗ್ಬಿಡ್ತು ಗುರುಗಳೇ. ಮೊಟ್ಟೆ ಹೊಡೆದ ತಕ್ಷಣ ಮರಿ ಹೊರ್ಬಂದು ಓಡ್ತು ಓಡ್ತು ಓಡ್ತು. ಕೈಗೆ ಸಿಗಿಲ್ಲ ಗುರುಗಳೇ. ಅದು ಒಕ್ಕಮಳೆ ಪೊದೆ ಎಲ್ಲ ಹುಡುಕಿದ್ವಿ ಗುರುಗಳೇ. ರಾತ್ರಿ ಎಲ್ಲ ಓಡಾಡ್ತೀವಿ ಗುರುಗಳೇ, ಕೈಗೆ ಸಿಗಲಿಲ್ಲ. ನೋಡಿ ಗುರುಗಳೇ, ಮೈ ಕೈ ಎಲ್ಲ ಗೌರವದಿಂದ ಕಾಣಿ ಅಂತ. ಈಗ ನೋಡಿದ್ರೆ ಗುರುಗಳು ನಮ್ಮನ್ನ ಕೊಂಡಾಡ್ತಾರೆ ಕಣೋ. ಹೌದು, ಉಪಚಾರ ಅಂದ್ರೆ ಯಾಗೋ ಮಾಡೋದು? ಅಷ್ಟು ಗೊತ್ತಿಲ್ವೇನೋ? ನಾವು ದಿನ ಗುರುಗಳು ಮಾಡಲ್ವೇನೋ? ಅವ್ರು ಬಂದ ತಕ್ಷಣ ಅವ್ರ ಕಾಲಿಗೆ ನೀರು ಕೊಟ್ಟು ಬೀಸಣಿಗೆ ಬೀಸಿ ಮಲಗಿಸ್ಬೇಕು ಕಣೋ. ಎಣ್ಣೆ ಹಚ್ಚಿ ಊಟ ಉಪಚಾರ ಮಾಡೋದು ಕಣೋ. ಓ, ಉಪಚಾರ ಅಂದ್ರೆ ಅದೇನೋ? ಯಾರಾದ್ರೂ ನಮ್ಮ ಪುಣ್ಯಕ್ಕೆ ಬಂದ್ರೆ ಉಪಚಾರ ಮಾಡೋಣ. ಅದನ್ನ ನೋಡಿ ಗುರುಗಳು ಖುಷಿ ಖುಷಿ ಆಗ್ಬಿಡ್ಬೇಕು. ಇದ್ದಾರೆ. ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯವು ಆಡಲಿಕ್ಕೆ ಒಳ್ಳೆ ಸಮಯವು. ಅಜ್ಜ ಸಮಯ, ಅಜ್ಜ ಸಮಯ, ಅಜ್ಜ ಸಮಯ, ಕೈಗೆ ಅಜ್ಜ ಸಮಯ, ಒಳ್ಳೆ ಸಮಯ, ಆಡಲಿಕ್ಕೆ ಒಳ್ಳೆ ನೋಡು, ದೇವರು ನಮಗೋಸ್ಕರ ಕಳ್ಸಿಕೊಟ್ಟಿದ್ದಾನೋ ಪರೀಕ್ಷೆ ಮಾಡಬೇಕು ಅಂತ. ಸ್ವಾಮಿ, ನಿಮ್ ಕೇಳ್ತೀರಲ್ಲ, ಬನ್ನಿ ಬನ್ನಿ, ನಮ್ಮ ಸೇವೆಗೆ ನಾವು ಸದಾ ಸಿದ್ಧ. ನಿನ್ನೆಲೆ ಹುಷಾರ್. ಸ್ವಾಮಿ, ಲಗ್ನ ಹುಡುಕ್ರಯ್ಯ. ತಿಂಡಿ ನೀಡಿದ್ವಿ, ಹಣದ ಪೆಟ್ಟಿಗೆಯಲ್ಲಿ ಅಂತ ಕೇಳಿದ್ರು. ಅವ್ರಿಗೆ ಬೇಜಾರಾಗ್ಬೋದು. ನಾನ್ ತೋರಿಸಿದ್ರು. ನಾನು ತೋರಿಸ್ದೆ ಗುರುಗಳೇ. ಸುಮ್ಮನಿರಯ್ಯ, ಅಲ್ರಯ್ಯ, ನಿಮ್ಗೆ ಬುದ್ಧಿ ಇದೆಯಾ? ಕಳ್ಳನ ಯಾಕ್ರಯ್ಯ ಒಳಗ್ ಸೇರ್ಸಿದ್ರೆ? ಅಲ್ಲ ಗುರುಗಳ, ತಾವೇ ತಿಳಿದವ್ರಾಗಿ ಹೇಳ್ತಿರಲ್ಲ. ನೀವು ಹೊರವಾಗ ಏನ್ ಅಪ್ಪಣೆ ಕೊಟ್ಟೋಗಿರಿ ಹೇಳಿ? ಯಾರಾದ್ರೂ ಹಿರಿಯವ್ರು ಬಂದ್ರೆ ಗೌರವದಿಂದ ಕಾಣಿ ಅಂತ ಅಂದ್ವೆ. ವೆಂಕಟೀರ ಒಳಗಡೆ ಏನ್ ಹೋಗಿದ್ಯೋ ನೋಡ್ರು, ಬೇಗ ಹೋಗ್ರು ಹೋಗ್ರು ಹೋಗ್ರು. ಅಲ್ರಯ್ಯ, ನೀವು ಆ ಕಳ್ಳನ ಯಾಕ್ರಯ್ಯ ಒಳಗ್ ಸೇರ್ಸಿದ್ರೆ? ನಿಮ್ಗೆ ಬುದ್ಧಿ ಗಿದ್ದಿ ಇದೆಯಾ? ಹೊಟ್ಟೆಗೆ ಏನ್ ತಿಂತೀರಾ? ತುಂಬಾ ಹಸಿವಾಗಿದೆ, ತಾವೇನ್ ಕೊಟ್ರು ತಿಂತೀವಿ. ಓ ಶುದ್ಧ ಮುಟ್ಟಾಡ್ರು, ಅಯೋಗ್ಯರು, ದಂಡ ಪಿಂಡಗಳು ನೀವು. ನನಗೆ ಹೇಳೋದಕ್ಕೆ ನಾಚಿಕೆ ಆಗ್ತಿದೆ. ನಿಮ್ಮಂತ ಶಿಷ್ಯರನ್ನು ಕೊಟ್ಕೊಂಡು ಅದು ಏನ್ ಮಾಡ್ಬೇಕೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ತಾವೇ ನಮ್ ಗುರುಗಳು, ನಾವೇ ನಿಮ್ ಶಿಷ್ಯರು. ಒಳಗೆ ಒಡವೆ ಹಣ ಏನು ಉಳಿದಿಲ್ಲ ಗುರುಗಳೇ. ಈಗ ಬಂದಿದ್ದೊಂದು ಭಾರಿ ಕಳ್ಳ ಇರ್ಬೇಕು ಗುರುಗಳೇ. ಈಚೆಗ್ ಬರೀ ಹಣ ಮಾತ್ರ ಅಲ್ಲ, ಮನೆಯಲ್ಲಿರೋ ಜನನು ಕತ್ಕೊಂಡು ಹೋಗ್ತಾನಂತೆ ಗುರುಗಳೇ. ಹೌದೇ? ಅಲ್ರಯ್ಯ, ಜನ ಹೋದ್ರೆ ಅಂದ್ರೆ ಈ ಹಣ ಹೋದ್ರೆ ಪರವಾಗಿಲ್ಲ, ಈ ಜನ ಹೋದ್ರೆ ಏನ್ರಯ್ಯ ಮಾಡೋದು? ನೋಡ್ರಯ್ಯ, ಕಳ್ತನ ಆಗಿರೋದ್ರಿಂದ ಎಲ್ರು ಒಂದ್ಸರಿ ಎಣಿಸ್ಕೊಳ್ಳೋದು ಒಳ್ಳೇದು, ಆಯ್ತಾ? ಅಂದ ಹಾಗೆ ನಾವಿಲ್ಲಿ ಒಟ್ಟು ಎಷ್ಟು ಮಂದಿ ಇದ್ವಿ? ಅದೇ ಗುರುಗಳೇ, ನೀವು 6 ಜನ ಇದ್ದೀರಾ ಅಂತೇಳಿ ಮೊನ್ನೆ ಬಂದಿದ್ದ ಆ ಓಟಿನ ಜನ ನಿಮ್ಗೆ ನೋಟ್ ಕೊಟ್ಟೋದ್ರಲ್ಲ ಗುರುಗಳೇ. ಹೌದೌದು, ನಾವು ಇಲ್ಲಿ ಇರ್ಬೇಕಾದದ್ದು ಒಟ್ಟು 6 ಮಂದಿ. ಕಳ್ತನ ಆಗಿರೋದ್ರಿಂದ ಎಲ್ರು ಒಂದ್ಸರಿ ನೋಡ್ಕೊಳ್ಳೋದು ಒಳ್ಳೇದು. ಬನ್ನಿ ಬನ್ನಿ, ಎಲ್ಲ ಸಾಲಲ್ಲಿ ನಿಂತ್ಕೊಳ್ಳಿ ನೋಡ್ಬಿಡೋಣ. 1 2 3 4 5. ಅಯ್ಯೋ, ಆ ಕಳ್ಳನ ಮಗ ಒಬ್ಬ ನನ್ನ ಶಿಷ್ಯನ್ನ ಎತ್ಕೊಂಡೇ ಹೋಗ್ಬಿಟ್ಟಿದ್ದಾನಲ್ರು. ಅವನು ನನ್ನ ಕೈಗೆ ಸಿಗ್ಬೇಕಾಗಿತ್ತು, ಅವನ ಕೈ ಕತ್ತರಿಸಿ ಆಗ್ತಾ ಇದ್ದೆ. ಅಯ್ಯೋ ಗುರುಗಳೇ, ನೀವ್ ಎಣಿಸಿದ್ರೆ ತಪ್ಪಾಗಿರ್ಬೇಕು ಗುರುಗಳೇ. ನಾನೊಂದ್ಸರಿ ಎಣಿಸ್ತೀನಿ, ಈ ಸಾಲಲ್ಲಿ ನಿಂತ್ಕೊಳ್ಳಿ. 1 1 1 2 1 2 3 1 3 4 1 4 5 1 5 6 1. ಗುರುಗಳೇ, ಅನ್ಯಾಯ ಒಬ್ಬ ಗೆಳೆಯನ ಕಳ್ಕೊಂಡ್ಬಿಟ್ವಲ್ಲ ಗುರುಗಳೇ. ಅವನ ಮನೆ ಹಾಳಾಗೋಗ, ಅವನ ಸರ್ವನಾಶ ಆಗ, ಅವನ್ ಎಕ್ಕುಟ್ಟೋಗ ದಿನ ಇನ್ನೊಂದು ನಿಂತ್ಕೊಳ್ಳೋ. ಆ 1 ಆ 2 ಆ 3 ಆ 4 ಆ 5 ನಿಜ
ಸಾಲ ನಿಂತ್ಕೋ. ಆ 1, ಆ 2, ಆ 3, ಆ 4, ಆ 5. ಅಯ್ಯೋ ಗುರುಗಳೇ, ಒಬ್ಬ ಗಿಳಿ ಕಳ್ಕೊಂಡ್ವಿ ಗುರುಗಳೇ. ಅಯ್ಯೋ ನನ್ನ ಮಗ ಕಳ್ಳ ಒಬ್ಬನ ಹಾರ್ಕೊಂಡು ಹೋಗ್ಬಿಟ್ಟಲ್ಲ ಗುರುಗಳೇ. ಅವ್ನ್ ಖಂಡಿತ ಬದುಕಿದ್ರೆ, ಅವ್ನ್ ಬದುಕಿದ್ರು ಕೂಡ ಅವ್ರ ಹೆಂಡತಿ ಮುಂದೆ ಹಾಕ್ತಾಳೆ ಖಂಡಿತ ಗುರುಗಳೇ. ಲೋ ತಿಪ್ಪ, ನೀನೊಂದ್ಸರಿ ಹೇಳ್ಬಿಡು. ನನಗೆ ಹೇಳ್ಸೋಕೆಲ್ರ ಬರುತ್ತೆ. ಸುಬಾ ನೀನೇ ಹೇಳ್ಸು. ಕಾಲ ಎತ್ತುಗಳ ಏನ್ ತೊಂದರೆ ಕೊಡ್ತಾರೋ ಏನೋ, ನಮ್ಮನ್ ಬಿಟ್ಟು ಹೇಗಿದ್ದೀಯೋ ಗೆಳೆಯ. ಗುರುಗಳೇ, ನಮಗ್ ನೀವೇ ದಿಕ್ಕು ಗುರುಗಳೇ. ಸುಮ್ಮನೆ ಯಾರು ಅಳ್ಬೇಡ್ರೋ. ನೋಡ್ರೋ, ಕಳ್ತನ ಆಗಿದೆ ಅಂತ ಸುಮ್ಮನಿದ್ರೆ ಏನೋ ಆಗುದಿಲ್ಲ ಕಣ್ರೋ. ಇಲ್ಲೇ ಎಲ್ಲಾದ್ರೂ ಬಚ್ಚಿಟ್ಕೊಂಡಿರ್ಬೋದು. ಹುಡುಕ್ರು, ಬೇಗ ಹುಡುಕ್ರು, ಹೋಗ್ರು, ಬೇಗ ಹೋಗ್ರು. ಎಲ್ಲೋ ಕಾಣಿಸ್ತಾ ಇಲ್ಲ ಗುರುಗಳೇ. ಹೋಗಿದ್ವಾ? ಅಲ್ಲಿ ಲಿಂಗಕ್ಕೆ ಪಂಚೆ ಹುಟ್ಟಿದ್ರು. ಲಿಂಗ ಕಲ್ಲು ತಾನೆ. ಹೌದು. ಏನ್ ಮಾಡ್ದೆ ಗೊತ್ತೇ? ಕಲ್ಲಿಗೆ ಪಂಚೆ ಹುಟ್ಟಿದ್ದಾರೆ ಅಂತ ಅಂದಿದ್ಕೆ ಆ ಪೂಜಾರಿ ಏನ್ ಮಾಡ್ದ ಗೊತ್ತೇ? ಏನ್ ಮಾಡ್ದ? ನಿಮ್ಗೆ ಜ್ಞಾನ ಇಲ್ವೇನ್ರಿ? ಹೌದೌದು, ಅವನು ಹೀಗೆ ಅಂದ. ಏನ್ರಿ ನಿಮ್ಗೆ ಜ್ಞಾನ ಇಲ್ವೇ? ಕಲ್ಲನ್ನ ಕಲ್ಲು ಅಂತಿರಲ್ಲ ಅಂತ ಹೇಳ್ಬಿಟ್ಟು ಕಪಾಳ ತಳ್ಬಿಟ್ಟು ಮುಂದೆ ಕಲ್ಲನ್ನ ಕಲ್ಲು ಅನ್ಬಾರ್ದು, ದೇವ್ರು ಅನ್ಬೇಕು ಅಂತ ಹೇಳಿತ್ತು. ನಿಮ್ಗೆ ಗೊತ್ತೇ ಆಗಿಲ್ಲ. ಮತ್ತು ಕಲ್ಲು ಅಲ್ಲಯ್ಯ. ಮನವೆಂಬ ಕಟ್ಟೆಯ ಮಾಡಿ ತನುವೆಂಬ ಏರಿಗೆ, ಮನವೆಂಬ ಕಟ್ಟೆಯ ಮಾಡಿ ಬಲಿದು ಸಜ್ಜಿದ ಭಕ್ತಿ ಎಂಬ ಸೋಪಾನದಿಂದ, ಬಲಿದು ಸಜ್ಜಿದ ಭಕ್ತಿ ಎಂಬ ಸೋಪಾನದಿಂದ ಪರಮಾನಂದವೆಂಬ ಜಲವ ತುಂಬಿ, ಪರಮಾನಂದವೆಂಬ ಜಲವ ತುಂಬಿ